ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕ್ಲಾಸ್ 2 ಪ್ರೀವಿಯಸ್ ಕ್ಲಾಸಲ್ಲಿ 23 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ 24. ಡೊಮೈನ್ ರೇಂಜ್ ಯೂಸ್ ಮಾಡೋಂಥ ಪ್ರಾಬ್ಲಮ್ ಇದು. ಈ ಥರದ್ದು ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಆಫ್ ಎ ದೆನ್ ಅಂತ ಕೇಳಿದ್ದಾರೆ, ಹೌದಾ? ಅಂದರೆ ಇಲ್ಲೆಲ್ಲ ಆನ್ಸರ್ ನೋಡ್ಕೊಂಡ್ಮೇಲೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಏನು ಬರುತ್ತೆ ಅಂತೇಳಿ, ಹೌದಾ? ನಮಗೆ ಗೊತ್ತಿರೋದು ಫಾರ್ಮುಲಾ, ವಿ ನೋ ದಟ್ -π/2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π/2, ಹೌದಾ? ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು -90 ಡಿಗ್ರಿ ಟು +90 ಡಿಗ್ರಿ, ಹೌದಾ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬದಲಿ ಏನು ಬರಿಬೋದು? 2 ಇಂಟು ಸೈನ್ ಇನ್ವರ್ಸ್ ಆಫ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π/2. ಎ ಕೇಳಿದ್ರೆ ತಾನೆ, ಅದಕ್ಕೆ ಡಿವೈಡಿಂಗ್ ಬೈ 2 ಮಾಡಿದ್ವಿ ಅಂದರೆ -π/4 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π/4. ಇಲ್ಲಿ ಡಿವೈಡಿಂಗ್ ಬೈ 2 ಮಾಡ್ತಾಯಿದ್ವಿ, ಹೌದಾ? ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಐಡಿಯಾ ಗೊತ್ತಿರಲಿ. y ಈಸ್ ಈಕ್ವಲ್ ಟು ಸೈನ್ ಎಕ್ಸ್, ಹೌದಾ? -π/4 ಟು π/4 ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಸೈನ್ ಆಫ್ -π/4 ಅಂದರೆ -1/√2, ಸೈನ್ ಆಫ್ +π/4 ಅಂದರೆ 1/√2, -1/√2 ಇಂದ 0 ಇಂದ 1/√2 ಇನ್ಕ್ರೀಸ್ ಆಗ್ತಾ ಹೋಗುತ್ತಾನೆ. ಅಂದರೆ ಸೈನ್ ಎಕ್ಸ್ ಈಸ್ ಏನಾಗಿರುತ್ತೆ ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ ಇನ್ ದ ಇಂಟರ್ವಲ್ -π/4 ಟು π/4. ಇನ್ಕ್ರೀಸಿಂಗ್ ಫಂಕ್ಷನ್ ಇತ್ತು ಅಂದರೆ ಡೈರೆಕ್ಟಾಗಿ ಸೈನ್ನ ಅಪ್ಲೈ ಮಾಡಿದಾಗ ಇನ್ಈಕ್ವಾಲಿಟಿ ರಿಮೈನ್ಸ್ ಸೇಮ್. ಈ ಫಂಕ್ಷನ್ ಈಸ್ ಡಿಕ್ರೀಸಿಂಗ್, ಇನ್ಈಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಡೈರೆಕ್ಟಾಗಿ ಸೈನ್ ಅಪ್ಲೈ ಮಾಡಿದೆ ಅಂದರೆ ಸೈನ್ ಆಫ್ -π/4 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಆಫ್ π/4. ಸೈನ್ ಆಫ್ -π/4 ಲೈಸ್ ಇನ್ 4th quadrant. ವ್ಯಾಲ್ಯೂ ಆಫ್ ಸೈನ್ ಆಫ್ -π/4 ಈಸ್ -1/√2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎ ಈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ π/4 ಅಂದರೆ ವ್ಯಾಲ್ಯೂ 1/√2. -1/√2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/√2. ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ವಿ, ಇಫ್ mod x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ದಟ್ ಇಂಪ್ಲೈಸ್ -a ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಅಂತ ಹೇಳಿದ್ವಿ. ಹಾಗಾದರೆ ಇವೆರಡು ಕಂಪೇರ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಇದನ್ನ ಹೇಗೆ ಬರಿಬೋದು? mod a ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/√2 ಬರಿಬೋದು. ಅಂದರೆ ಆಪ್ಷನ್ 2 ಬರುತ್ತೆ ನೋಡಿ. ಅಥವಾ ಈ ಥರನೂ ಕೊಡ್ಬೋದು, -1/√2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/√2 ಅಂತ ಆದರೂ ಕೊಡ್ಬೋದು. mod x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/√2 ಅಂತಲೇ ಹೇಳ್ಬೋದು, ಹೌದಾ? ನೋಡಿ, ಇಂಪಾರ್ಟೆಂಟ್ ನಮಗೆ ಈ ಐಡಿಯಾ ಗೊತ್ತಿರಬೇಕು. -π/4 ಲೆಸ್ ದ್ಯಾನ್ ಆರ್ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π/4. ಈ ಇಂಟರ್ವಲಲ್ಲಿ ಸೈನ್ ಫಂಕ್ಷನ್ ಇಸ್ ಇನ್ಕ್ರೀಸಿಂಗು, ದೇರ್ಫೋರ್ ಇನ್ಈಕ್ವಾಲಿಟಿ ರಿಮೈನ್ಸ್ ಸೇಮ್. ಏನಾದ್ರು ಡಿಕ್ರೀಸಿಂಗ್ ಇತ್ತು ಅಂದರೆ ಇನ್ಈಕ್ವಾಲಿಟಿ ಗೆಟ್ ರಿವರ್ಸ್. ಆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 25. ಡೊಮೈನ್ ಆಫ್ ದ ಫಂಕ್ಷನ್ ಅಂತ ಹೇಳಿದ್ದಾರೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನೋಡಿ. ಡೊಮೈನ್ ಒಳಗೆ ಇಂಪಾರ್ಟೆಂಟ್ ಏನು ಹೇಳಿದ್ವಿ ಪ್ರೀವಿಯಸ್ ಚಾಪ್ಟ್ರಲ್ಲಿ, ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಹೌದಾ? ಹಾಗಾದಲ್ಲಿ ಸೈನ್ ಇನ್ವರ್ಸ್ ಆಫ್ 2x ಪ್ಲಸ್ π/6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ದಟ್ ಇಂಪ್ಲೈಸ್ ಸೈನ್ ಇನ್ವರ್ಸ್ ಆಫ್ 2x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -π/6 ಬರುತ್ತೆ. ಸೇಮು. ಹಾಗಾದರೆ 2x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸೈನ್ ಆಫ್ -π/6 ಬರೀಬೋದು. ದಟ್ ಇಂಪ್ಲೈಸ್ 2x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸೈನ್ ಆಫ್ -π/6 ಅಂದ ವ್ಯಾಲ್ಯೂ -half x ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು -1/4 ಬಂತು, ಹೌದಾ? ನೋಡಿ, ನಾವು 1 ಅಂತ ತೊಗೊತೀನಿ. ಸರಿ ನೋಡಿ, ಇನ್ನೊಂದು ಐಡಿಯಾ ಏನು ಗೊತ್ತಿರಬೇಕು ಅಂದರೆ ಸೈನ್ ಇನ್ವರ್ಸ್ ಆಫ್ 2x ಇದೆ ಅಂದರೆ ಕೇಸ್ 2 ಅಲ್ಲಿ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇತ್ತು ಅಂದರೆ ಎಕ್ಸ್ ಲೈ ಬಿಟ್ವೀನ್ -1 ಆ್ಯಂಡ್ 1 ಅಲ್ಲ. ಹಾಗಾದಲ್ಲಿ -1 ಲೆಸ್ ದೆನ್ ಆರ್ ಈಕ್ವಲ್ ಟು 2x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬರುತ್ತೆ.
ಡಿವೈಡಿಂಗ್ ಬೈ 2 ಮಾಡಿದ್ವಿ ಅಂದರೆ ಮೈನಸ್ ಹಾಫ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಇದು 2 ಹೌದಾ. ನೋಡಿ ಎರಡು ಕಂಬೈನ್ ಮಾಡ್ಕೊಂಡು ಬರೀಬೇಕಿಲ್ಲಿ. ಫಸ್ಟ್ ಕೇಸಲ್ಲಿ ಏನು ಹೇಳುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/4. ನೆಕ್ಸ್ಟ್ ಕೇಸಲ್ಲಿ 1/4 ಅಂದರೆ -0.25, ಇದು -0.5 ತಾನೆ, ಮೈನಸ್ ಹಾಫ್ ಇಂದ ಹಾಫ್. ನೋಡಿ ಎರಡರಲ್ಲೂ ಕಾಮನ್ ಇರಬೇಕು ಅಂದರೆ ಇಲ್ಲಿ ಏನು ಬರೀಬೋದು, ದೇರ್ಫೋರ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ -1/4 ಟು ಕ್ಲೋಸ್ಡ್ ಇಂಟರ್ವಲ್ 1/2 ಹೌದಾ. ಅಂದರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ, ಆಯ್ತಲ್ಲ. ನೋಡಿ ಒಂದಂತೂ ರೂಟಿಂದ ಐಡಿಯಾ ಯೂಸ್ ಮಾಡಿದ್ವಿ. ರೂಟ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎರಡನೇ ಐಡಿಯಾ ಸೈನ್ ಇನ್ವರ್ಸ್ ಡಿಫೈನ್ ಆಗಬೇಕು ಅಂದರೆ ಈ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರಬೇಕು ನಮಗೆ, -1 ಟು +1, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಎರಡು ಯೂಸ್ ಮಾಡ್ಕೊಂಡಾಗ ಎಕ್ಸ್ ಬಿಲಾಂಗ್ಸ್ ಟು -1/4 ಟು 1/2 ಬಂತು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 26. Next problem. The domain of the function sin inverse of x minus 3 by root of 9 minus x square. ನೋಡಿ ಇಲ್ಲಿ ಎರಡು ಥಿಂಕ್ ಮಾಡಬೇಕು. ಒಂದು ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಡಿನಾಮಿನೇಟರ್ ಇದೆ ತಾನೆ. ಹಾಗಾದ್ರೆ ಇಲ್ಲಿ ಕೇಸ್ 1ನಲ್ಲಿ ನೋಡಿ 9 ಮೈನಸ್ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಬರೀಬೋದಾ, ಯಾಕಂದರೆ ಎಫ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಜಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಬರಿತಾ ಇದ್ವಿ ಹೌದಾ. ಅದಕ್ಕೆ 9 ಮೈನಸ್ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಬರ್ಕೊಂಡ್ವಿ. ಹಾಗಾದ್ರೆ 9 ಗ್ರೇಟರ್ ದ್ಯಾನ್ ಎಕ್ಸ್ ಸ್ಕ್ವೇರ್, ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಲೆಸ್ ದ್ಯಾನ್ 9, ದಟ್ ಇಂಪ್ಲೈಸ್ mod x ಲೆಸ್ ದ್ಯಾನ್ 3 ಬಂತು. mod x ಲೆಸ್ ದ್ಯಾನ್ 3 ಅಂತ ಹೇಳಿದೆ, -3 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 3, ಇದು ಒಂದು ಕೇಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕೇಸ್ ಏನು ತಗೋಬೇಕು, ಇದು ಸೈನ್ ಇನ್ವರ್ಸ್. ಇದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 3 ಇದೆ. ಹಾಗಾದ್ರೆ -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1, ಆ್ಯಡಿಂಗ್ 3 ಮಾಡಿದ್ವಿ ಅಂದರೆ -1 + 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 3 + 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 + 3, 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಇದು ನೋಡಿ ಎರಡು ಕಂಬೈನ್ ಮಾಡ್ಕೋಬೇಕು. ಫಸ್ಟ್ ಒನ್ ಏನು ಹೇಳ್ತಾ ಇದೆ, -3 ಇಂದ +3 ಒಳಗಿರಬೇಕು. ಸೆಕೆಂಡ್ ಒನ್ನು 2 to 4 ಒಳಗಿರಬೇಕು ಹೌದಾ. ಅದೇ ಇಲ್ಲಿ 2 ಇನ್ಕ್ಲೂಡ್ ಆಗ್ಬೋದು, 3 ಇನ್ಕ್ಲೂಡ್ ಆಗಬಾರ್ದು ಹೌದಾ. ನನ್ನ ಆನ್ಸರ್ ಏನು ಬರುತ್ತೆ ನಮಗೆ ಆಗೋದು, ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 2, ಓಪನ್ ಇಂಟರ್ವಲ್ 3 ಬರುತ್ತೆ ಹೌದಾ. ಕ್ಲೋಸ್ ಇಂಟರ್ವಲ್ 2, ಓಪನ್ ಇಂಟರ್ವಲ್ 3 ಹೌದಾ. ಐಡಿಯಾ ಗೊತ್ತಾಯ್ತಲ್ಲ. ನೋಡಿ ಇನ್ವರ್ಸು ನೋಡ್ಕೋಬೇಕು ಮತ್ತು ಪ್ರೀವಿಯಸ್ ಚಾಪ್ಟ್ರಲ್ಲಿ ಮಾಡ್ಕೊಂಡ್ವಲ್ಲ ಫಂಕ್ಷನ್ಸಲ್ಲಿ ಆ ಐಡಿಯಾನು ನೋಡಬೇಕು. ಎರಡು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 27. ಸೈನ್ ಇನ್ವರ್ಸ್ ಆಫ್ ಲಾಗ್ ಬೇಸ್ ಟು x/2 ಹೌದಾ. ನೋಡಿ ಇಲ್ಲೂ ಕ್ಯಾಫಲ ಮಾಡ್ಕೊತೀವಿ, ಸೈನ್ ಇನ್ವರ್ಸ್ ಆಫ್ ಲಾಗ್ ಬೇಸ್ ಟು x/2 ಹೌದಾ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು, ಸೈನ್ ಇನ್ವರ್ಸ್ ಇದೆ ಅಂದರೆ ಇದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ. -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲಾಗ್ ಬೇಸ್ ಟು x/2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ನೋಡಿ ಇಲ್ಲಿ ಲಾಗ್ ಎ ಬೇಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದರೆ ಹೇಗೆ ಬರಿತೀವಿ ಅಂದರೆ ಎ ಈಸ್ ಈಕ್ವಲ್ ಟು b ಪವರ್ x ಬರಿತೀವಿ ಹೌದಾ. ನೋಡಿ ಇಲ್ಲಿ ಲಾಗ್ ಎ ಬೇಸ್ ಬಿ ಗ್ರೇಟರ್ ದ್ಯಾನ್ ಎಕ್ಸ್ ಇತ್ತು ಅಂದರೆ ಜೊತೆಗೆ ಬಿ ಈಸ್ ಗ್ರೇಟರ್ ದ್ಯಾನ್ 1 ಇರಬೇಕು. ಆವಾಗ ಎ ಗ್ರೇಟರ್ ದ್ಯಾನ್ b ಪವರ್ x ಬರಿತೀವಿ. ಅಂದರೆ ನೋಡಿ ಇಫ್ ಬೇಸ್ ಇದೆ ಅಲ್ಲ, ಬೇಸ್ ಈಸ್ ಗ್ರೇಟರ್ ದ್ಯಾನ್ 1 ಇತ್ತು ಅಂದರೆ ದೆನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಇಫ್ ಲಾಗ್ ಎ ಬೇಸ್ ಬಿ ಲೆಸ್ ಗ್ರೇಟರ್ ದ್ಯಾನ್ ಎಕ್ಸ್ ಇತ್ತು ಅಂದ್ಕೊಳ್ಳಿ, ವೇರ್ 0 ಲೆಸ್ ದ್ಯಾನ್ ಬಿ ಲೆಸ್ ದ್ಯಾನ್ 1 ಇತ್ತು ಅಂದರೆ ದಟ್ ಇಂಪ್ಲೈಸ್ 0 to 1 ಏನಾದ್ರು ಇತ್ತು ಅಂದರೆ ಏನಾಗುತ್ತೆ ಅಂದರೆ ಎ ಲೆಸ್ ದ್ಯಾನ್ b ಪವರ್ x ಆಗುತ್ತೆ. ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಆಗ್ಬಿಡುತ್ತೆ. ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿಗ 2 ಇದೆ, 2 ಅಂದರೆ ಗ್ರೇಟರ್ ದ್ಯಾನ್ 1 ಅಲ್ಲ, ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಹಾಗಾದ್ರೆ ಡೈರೆಕ್ಟ್ 2 power -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು
ಎಕ್ಸ್ ಬೈ ಟು ಲೆಸ್ ದೆನ್ ಆರ್ ಈಕ್ವಲ್ ಟು 2 ಪವರ್ 1 ಅಂದರೆ 2 ಪವರ್ ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಬೈ ಟು ಲೆಸ್ ದೆನ್ ಆರ್ ಈಕ್ವಲ್ ಟು 2 ಪವರ್ 1 ಈ ಥರ ಬಿ ಪವರ್ ಎಕ್ಸ್ ಬರ್ಕೊಂಡಾಗ ಎ ಬರಿತೀವಲ್ಲ ಆ ಐಡಿಯಾ ಯೂಸ್ ಮಾಡ್ತಾ ಇದ್ವಿ. 2 ಪವರ್ ಮೈನಸ್ 1 ವ್ಯಾಲ್ಯೂ 1 ಬೈ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಬೈ ಟು ಲೆಸ್ ದೆನ್ ಆರ್ ಈಕ್ವಲ್ ಟು 2 ಮಲ್ಟಿಪ್ಲೈ ಬೈ 2 ಮಾಡಿದೆ ಅಂದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬರುತ್ತೆ. ಹೌದಾ? ಅಂದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಆಪ್ಷನ್ 2 ಬರುತ್ತೆ. ಹೌದಾ? ನೋಡಿ ಕೇರ್ಫುಲ್ ಮಾಡ್ಕೋಬೇಕು, ಇದು ಗೊತ್ತಿರಬೇಕು. ಇಫ್ ಬಿ ಇಸ್ ಗ್ರೇಟರ್ ದ್ಯಾನ್ 1 ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಇಫ್ ಬಿ ಇಸ್ ಲೆಸ್ ದ್ಯಾನ್ 1 ದೆನ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್. ಲಾಗಿಂದ ಐಡಿಯಾ ಗೊತ್ತಿರಲಿ, ಯೂಸ್ ಆಗ್ತದೆ. ಹೌದಾ? ಅಂದರೆ ಆಪ್ಷನ್ 2 ಬರ್ತದೆ ಇದಕ್ಕೆ. ಪ್ರಾಬ್ಲಮ್ ನಂಬರ್ 27. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 28. The domain of y is equal to cos inverse of x square minus 4. Domain of y is equal to cos inverse of x square minus 4. ನೋಡಿ ಕಾಸ್ ಇನ್ವರ್ಸ್ ಇತ್ತು ಅಂದರೆ ಇದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇದೆ? -1 to 1 ಅಲ್ಲ? ದಟ್ ಇಂಪ್ಲೈಸ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಎಲ್ಲ ಕಡೆ 4 ಆ್ಯಡ್ ಮಾಡ್ತೀನಿ. -1 ಪ್ಲಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಪ್ಲಸ್ 4 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಪ್ಲಸ್ 4. ಹಾಗಾದ್ರೆ -1 ಪ್ಲಸ್ 4 ಅಂದರೆ 2 3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ನೋಡಿ ಇಲ್ಲಿ 2 ಕೇಸ್ ತೊಗೊಂಡ್ಬಿಟ್ಟು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಮತ್ತು ಡೈರೆಕ್ಟಾಗಿ √3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √5 ಅಂತ ಬರೀಲಿಕ್ಕೆ ಬರೋಲ್ಲ, ನೋಡ್ಕೋಬೇಕಲ್ಲಿ. ನೋಡಿ ಫಸ್ಟ್ ಈಗ ಕೇಸ್ 1ನಲ್ಲಿ ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಹೇಳಿದ್ರೆ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √5 ಬಂತು. ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √5 ವ್ಯಾಲ್ಯೂ ಮೈನಸ್ √5 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √5. ಕೇಸ್ 2 ಅಲ್ಲಿ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಬರುತ್ತೆ. ಅಂದರೆ ಮಾಡ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು √3. ಮಾಡ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು √3 ಅಂದರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು √3 ಆರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ √3. ಅಂದರೆ ನೋಡಿ √5 ವ್ಯಾಲ್ಯೂ ಇಲ್ಲಿ ಬರುತ್ತೆ, ಇಲ್ಲಿ √3 ಇದೆ, ಇದು 0, ಇದು ಮೈನಸ್ √3, ಇದು ಮೈನಸ್ √5. ಹೌದಾ? √3 ಅಂದರೆ 1.7 ಸಮಥಿಂಗು, √5 ಅಂದರೆ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹೌದಾ? ಅದಕ್ಕೆ 1.7 ಆದಮೇಲೆ 2.7 -1.7 ಮೈನಸ್ 2.7. ನೋಡಿ ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ? ವ್ಯಾಲ್ಯೂ ಇಷ್ಟರೊಳಗಿರಬೇಕು. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ? √3ಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ ಮೈನಸ್ √3ಕ್ಕಿಂತ ಕಮ್ಮಿ ಇರ್ಬೋದು. ಹಾಗಾದ್ರೆ ಎರಡು ಕಂಬೈನ್ ಮಾಡ್ಕೊಂಡಾಗ ಏನೇನು ಬರ್ತದೆ? ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ -√5, ಮೈನಸ್ √3 ಯೂನಿಯನ್ ಕ್ಲೋಸ್ ಇಂಟರ್ವಲ್ √3, √5. ಇಷ್ಟು ಬರುತ್ತೆ. ಅಲ್ಲ ಅಂದರೆ -√5, ಮೈನಸ್ √3 ಯೂನಿಯನ್ √5, √3, √5. ನೋಡಿ √3, √5 ಆಗಬೇಕಿನ್ನು. √3, √5 ಮಾಡ್ಕೊಳ್ಳಿ. ಆಪ್ಷನ್ 4 ಬರುತ್ತೆ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತಾ ಇದ್ವಿ ಅಂತೇಳಿ? ಈಸಿ ಇದೆ. ಮತ್ತು ನೋಡಿ ಇಲ್ಲೇನಾದರೂ ನಮಗೆ ಆನ್ಸರ್ ಇದು √3, √5 ಇತ್ತು ಅಂದ್ಕೊಳ್ಳಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ರೂಟ್ ತೊಗೊಂಬಿಟ್ಟು √3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು √5 ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಈ ಥರ ಏನಾದ್ರು ಸ್ಕ್ವಯರ್ ಇತ್ತು ಅಂತ ಹೇಳಿದ್ರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 29. The domain and the range of the function f of x is equal to cos inverse of greatest integer function x is ಅಂತ ಹೇಳಿದ್ದಾರೆ. ಡೊಮೈನು ಮತ್ತು ರೇಂಜ್ ಕೇಳಿದ್ದಾರೆ. ನೋಡಿ ಕೇರ್ಫುಲ್ಲಾಗಿ ಬರ್ಕೋಬೇಕು ನಮಗೆ. f of x is equal to cos inverse of box x ಕೊಟ್ಟಿದ್ದಾರೆ. ಹೌದಾ? ನೋಡಿ ಬಾಕ್ಸ್ ಎಕ್ಸ್ ಅಂತ ಹೇಳಿದ್ರೆ ಇಂಟೀಜರ್ ತಾನೆ. ಹಾಗಾದ್ರೆ ಇದು ಎಲ್ಲಿಂದ ಎಲ್ಲಿ ತನಕ ಇರಬೇಕು?
-1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಾಕ್ಸ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇರಬೇಕು, ಹೌದಾ? ಯಾಕಂದರೆ ಕಾಸ್ ಇನ್ವರ್ಸ್ ಡಿಫೈನ್ ಆಗಬೇಕು ಅಂದರೆ -1ಇಂದ 1 ತನಕ ಇರಬೇಕು ತಾನೆ. ಹಾಗಾದ್ರೆ ಬಾಕ್ಸ್ ಎಕ್ಸ್ ವ್ಯಾಲ್ಯೂ -1ಇಂದ 1 ತನಕ ಇರಬೇಕು ಅಂದರೆ ಏನೇನು ಆಗ್ಬೋದು? ಬಾಕ್ಸ್ ಎಕ್ಸ್ ವ್ಯಾಲ್ಯೂ ಬಾಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು -1 ಆಗ್ಬೋದು, 0 ಆಗ್ಬೋದು, 1 ಆಗ್ಬೋದು. ಇದು ಮೂರೇ ವ್ಯಾಲ್ಯೂ ಇರೋದಲ್ಲ ಬಾಕ್ಸ್ ಎಕ್ಸಿಗೆ. ಯಾಕಂದರೆ ಈ -1ಇಂದ +1 ತನಕ ಬರೋ ಇಂಟೀಜರ್ಸು ಓನ್ಲಿ 3, -1, 0 ಆ್ಯಂಡ್ 1. ಹೀಗಾಗಾದ್ರೆ ಎಕ್ಸ್ ಏನಾಗಿರುತ್ತೆ ಅಂತ ಗೊತ್ತಾಗಬೇಕಲ್ಲ. -1ಇಂದ 1 ತನಕ ಬರ್ಬೋದು, ಹೌದಾ? ನೋಡಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ವ್ಯಾಲ್ಯೂ ಇಲ್ಲಿ ಬರುತ್ತೆ ಅಂದರೆ ಇದಕ್ಕಿಂತ ಜಾಸ್ತಿ ಇತ್ತು ಅಂದ್ಕೊಳ್ಳಿ. 1.1 ಇತ್ತು ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ 1.1 ಅಂದರೆ ವ್ಯಾಲ್ಯೂ ಏನಾಗಿರುತ್ತೆ? 1 ಬರುತ್ತೆ ತಾನೆ. ಹಾಗೆ 1 ಬರ್ಬೋದು ಅಂದರೆ 1.1 ಬರ್ಬೋದು ಎಕ್ಸು. ಎಲ್ಲಿ ತನಕ ಬರ್ಬೋದು ಅಂದರೆ 2ಗಿಂತ ಸ್ವಲ್ಪ ಕಮ್ಮಿ ಇರಬೇಕು, ಮತ್ತು 2 ಆಗಬಾರ್ದು. ಅದೇ ಥರ -1ಗಿಂತ ಏನಾದರೂ ಕಮ್ಮಿ ಇತ್ತು ಅಂದ್ಕೊಳ್ಳಿ. ಈಗ -1.1 ಇತ್ತು ಅಂದರೆ ಅದೇನಾಗ್ಬಿಡುತ್ತೆ ಆನ್ಸರು -2 ಹೋಗ್ಬಿಡುತ್ತೆ. ಅದಕ್ಕೆ ಅದು ತೊಗೊಳಕ್ಕೆ ಬರೋಲ್ಲ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು -1 ಇರ್ಬೋದು. ಎಲ್ಲಿ ತನಕ ಹೋಗುತ್ತೆ? 2 ತನಕ. ಇದೇನಾಯ್ತು ನಮಗೆ? ಡೊಮೈನ್, ಹೌದಾ? ನೋಡಿ, ರೇಂಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮೂರೇ ವ್ಯಾಲ್ಯೂ ಇದೆ. ಇಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ವ್ಯಾಲ್ಯೂ ಈಸ್ -1 ಆಗಿತ್ತು ಅಂದರೆ ಹಾಗಾದ್ರೆ ವೈ ಏನಾಗ್ಬಿಡುತ್ತೆ? ಕಾಸ್ ಇನ್ವರ್ಸ್ ಆಫ್ -1 ಅಂದರೆ ಪೈ. ಇಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ವ್ಯಾಲ್ಯೂ ಈಸ್ 0 ಇತ್ತು ಅಂದರೆ ಕಾಸ್ ಇನ್ವರ್ಸ್ ಆಫ್ 0 ಈಸ್ π/2. ಇಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ವ್ಯಾಲ್ಯೂ ಈಸ್ 1 ಆಗಿತ್ತು ಅಂದರೆ ದಟ್ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ವೈ ಅಂದರೆ 0. ದೇರ್ಫೋರ್ ರೇಂಜ್ ಏನಾಗ್ಬಿಡುತ್ತೆ ಅಂದರೆ ಮೂರೇ ವ್ಯಾಲ್ಯೂ ಬರೋದು. ಒಂದು 0, ಇನ್ನೊಂದು π/2, ಇನ್ನೊಂದು ವ್ಯಾಲ್ಯೂ ಪೈ. ಇದು 3 ಬರುತ್ತೆ. ಅಂದರೆ 0, π/2 ಪೈ ಮತ್ತು -1 to 2 ಆಪ್ಷನ್ 1 ಬಂದ್ಬಿಡುತ್ತೆ, ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಸೈನ್ ಇನ್ವರ್ಸ್ ಆಫ್ ಬಾಕ್ಸ್ ಎಕ್ಸು ಮಾಡ್ಬೋದಾ? ಸೈನ್ ಇನ್ವರ್ಸ್ ಆಫ್ ಬಾಕ್ಸ್ ಎಕ್ಸ್ ಇಂದು ಡೊಮೈನ್ ಮಾತ್ರ ಸೇಮ್ ಬರುತ್ತಲ್ಲ. ಯಾಕಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಬಾಕ್ಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಅದರ ರೇಂಜ್ ಚೇಂಜ್ ಆಗುತ್ತೆ. ಡೊಮೈನ್ ಅಂತ ಸೇಮ್ ಬಂದ್ಬಿಡುತ್ತೆ. ಸೈನ್ ಇನ್ವರ್ಸಿಗೂ ಸೈನ್ ಇನ್ವರ್ಸ್ ಆಫ್ ಬಾಕ್ಸ್ ಎಕ್ಸ್ ಇಂದು ಡೊಮೈನ್ ಏನಾಗುತ್ತೆ? ಕ್ಲೋಸ್ ಇಂಟರ್ವಲ್ -1, 2. ರೇಂಜ್ ನೋಡಿ ಏನೇನು ವ್ಯಾಲ್ಯೂ ಬರೋದು? -1. ಸೈನ್ ಇನ್ವರ್ಸ್ ಆಫ್ -1 ಅಂದರೆ ವ್ಯಾಲ್ಯೂ -π/2. ಸೈನ್ ಇನ್ವರ್ಸ್ ಆಫ್ 0 ಅಂದರೆ ವ್ಯಾಲ್ಯೂ 0. ಸೈನ್ ಇನ್ವರ್ಸ್ ಆಫ್ 1 ಅಂದರೆ ವ್ಯಾಲ್ಯೂ π/2. ಇದೇನಾಗಿರುತ್ತೆ ಅಂದರೆ ಸೈನ್ ಇನ್ವರ್ಸ್ ಆಫ್ ಬಾಕ್ಸ್ ಎಕ್ಸ್ ಇಂದು ಡೊಮೈನ್ ಆ್ಯಂಡ್ ರೇಂಜ್. ನೋಡಿ, ಐಡಿಯಾ ಗೊತ್ತಿರಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತೇಳಿ. ಸೈನ್ ಇನ್ವರ್ಸು ಕಾಸ್ ಇನ್ವರ್ಸ್ ಎಲ್ಲ ಕೇಳ್ಬೋದು, ಆಯ್ತಲ್ಲ? ಲೈಕ್ ಸೈನ್ ಇನ್ವರ್ಸ್ ಆಫ್ ಬಾಕ್ಸ್ ಎಕ್ಸು ಮತ್ತು ಕಾಸ್ ಇನ್ವರ್ಸ್ ಆಫ್ ಬಾಕ್ಸ್ ಎಕ್ಸ್ ಗೊತ್ತಿರಬೇಕು, ಆಯ್ತಲ್ಲ? ಇಲ್ಲಿ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 30. ನೋಡಿ, if tan inverse of x by pi less than π/3 then the maximum value of greatest integral function x is ಅಂತ ಹೇಳಿದ್ದಾರೆ. ನೋಡಿ, tan inverse of x by pi less than π/3, ಹೌದಾ? ನೋಡಿ, tan inverse of x by pi less than π/3 ಅಂತ ಹೇಳಿದ್ದಾರೆ. ನೋಡಿ, ಆ್ಯಂಗಲ್ನ π/3 ಅಂದರೆ 60 ಡಿಗ್ರಿ ಅಂದ್ಕೊಂಡಿದ್ದೆ ಅಂದರೆ ಆ್ಯಂಗಲ್ ಇದಕ್ಕಿಂತ ಕಮ್ಮಿ ಎಲ್ಲಿ ತನಕ ಹೋಗ್ಬೋದು ಅಂದರೆ -π/2 ತನಕ ಹೋಗ್ಬೋದು. ಯಾಕಂದರೆ ಟ್ಯಾನ್ ಇನ್ವರ್ಸ್ ಎಕ್ಸಿಸ್ಟ್ ಆಗೋದೇ ಅಷ್ಟು, ಹೌದಾ? ಅಂದರೆ ಇಲ್ಲಿ ನಾವು ಇನ್ನೊಂದು ಏನು ಬರಿಬೋದು ಅಂದರೆ ಗ್ರೇಟರ್ ದ್ಯಾನ್ -π/2 ಅಂತ ಬರಿಬೋದು. ನೋಡಿ, ಇಲ್ಲಿಂದ ಇಲ್ಲಿ ತನಕ ಟ್ಯಾನ್ ಫಂಕ್ಷನ್ ಯಾವಾಗಲೂ ಇನ್ಕ್ರೀಸಿಂಗೇ ಇರುತ್ತೆ. ಆ್ಯಕ್ಚುಲಿ ಟ್ಯಾನ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್. ಯಾಕಂದರೆ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಯಾಕಂದರೆ ಸ್ಕ್ವೇರ್ ಇದೆ, ಹೌದಾ? ಹಾಗೆ ಟ್ಯಾನ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನು. ಡೈರೆಕ್ಟೆಡ್ ಟ್ಯಾನ್ ಈ ಕಡೆ ತೊಗೊಂಡೆ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅದು. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ x by pi ಲೆಸ್ ದ್ಯಾನ್ tan π/3 ಬರೀಬೋದು. x by pi ಲೆಸ್ ದ್ಯಾನ್ tan π/3 ಬರ್ಕೋಬೋದಲ್ಲ. tan π/3 ಅಂದರೆ ವ್ಯಾಲ್ಯೂ ಏನು ಬರುತ್ತೆ? tan π/3 ಅಂದರೆ tan 60 ಡಿಗ್ರಿ ವ್ಯಾಲ್ಯೂ √3 ಅಂದರೆ x ಲೆಸ್ ದ್ಯಾನ್ √3 ಪೈ ಬಂತು. ಅಂದರೆ x ಲೆಸ್ ದ್ಯಾನ್ √3 ಅಂದರೆ 1.7 ಸಮಥಿಂಗ್ ಬರುತ್ತೆ. ಪೈ ಅಂತ ಹೇಳಿದ 3.14 ಬಂತು, ಹೌದಾ? ನೋಡಿ, ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು.
ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಅಪ್ರಾಕ್ಸಿಮೇಟ್ಲಿ 5 ಪಾಯಿಂಟ್ ಸಮಥಿಂಗ್ ಬಂತು ಅಂದರೆ 6 ಬರುತ್ತೆ, 4 ಪಾಯಿಂಟ್ ಸಮಥಿಂಗ್ ಬಂತು ಅಂದರೆ 5 ಬಂದಿರುತ್ತೆ. ಹೌದಾ? ನೋಡಿ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಾಗಾದರೆ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅನ್ನೋದು ವ್ಯಾಲ್ಯೂ. ಹಾಗಾದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಹೌದಾ? ಯಾಕಂದ್ರೆ 17 3s 51 ಆಗ್ಬಿಡುತ್ತೆ. ಹೌದಾ? ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ 5 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿದ್ರೆ ಆನ್ಸರು 5 ಬರುತ್ತೆ. ಹೌದಾ? ಅಂದರೆ ಆಪ್ಷನ್ ಥರ್ಡ್ ಒಂದು ಬರುತ್ತೆ. 6 ಪಾಯಿಂಟ್ ಸಮಥಿಂಗ್ ಬಂದಿತ್ತು ಅಂದರೆ 6 ಬರ್ತಿತ್ತು. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಟ್ಯಾನ್ ಇನ್ವರ್ಸ್ ಈ ಕಡೆ ಬಂತು ಅಂದರೆ ಟ್ಯಾನ್ π/3. ಟ್ಯಾನ್ π/3 ವ್ಯಾಲ್ಯೂ ಏನಾಗಿದೆ? √3π. ಹೌದಾ? √3π ಅಂತ ಹೇಳಿದ್ರೆ ಚೆಕ್ ಮಾಡಬೇಕು. 5 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಂದ್ಕೊಂಡಿದ್ವಿ. 5 ಪಾಯಿಂಟ್ ಸಮಥಿಂಗ್ ಬಂತು ಅಂದರೆ ಆನ್ಸರ್ ಏನಾಗಿರುತ್ತೆ ಅಂದರೆ ನಮಗೆ 5 ಪಾಯಿಂಟ್ ಸಮಥಿಂಗ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇತ್ತು ಅಂದರೆ 5 ಬಂದ್ಬಿಡುತ್ತೆ. ಇದು ವ್ಯಾಲ್ಯೂ ಏನಾದರೂ 6 ಪಾಯಿಂಟ್ ಸಮಥಿಂಗ್ ಬಂದಿತ್ತು ಅಂದರೆ 6 ಬರ್ತದೆ. ಅದು ನೋಡ್ಕೊಳ್ಳಿ ಅದನ್ನ. ಆಯ್ತಲ್ಲ? ಅದು ಇಂಪಾರ್ಟೆಂಟ್. ನೋಡಿ ಟ್ಯಾನ್ ಇದೆ, ಟ್ಯಾನ್ ಇಸ್ ಎ ಇನ್ಕ್ರೀಸಿಂಗ್ ಫಂಕ್ಷನ್, ಅದಕ್ಕೆ ಡೈರೆಕ್ಟಾಗಿ ಬರ್ಕೊಂಡಿದ್ವಿ. ಹೌದಾ? ಏನೋ ಇದೇ ಪ್ರಾಬ್ಲಮಲ್ಲಿ ಕಾಟ್ ಇನ್ವರ್ಸ್ ಇತ್ತು ಅಂತೇಳಿದ್ರೆ ಕಾಟ್ ಏನಾದ್ರು ಈ ಕಡೆ ಬಂದಾಗ ಮತ್ತು ಲೆಸ್ ದ್ಯಾನ್ ಬರೆದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಕಾಟ್ ಡಿಕ್ರೀಸಿಂಗ್ ಫಂಕ್ಷನ್. ಇದು ಕಾಟ್ ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರು. ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಅಂದರೆ ಯಾವಾಗಲೂ ನೆಗೆಟಿವ್ ಬರುತ್ತೆ. ಮೈನಸ್ ಇಂಟು ಪಾಸಿಟಿವ್ ಅಂದರೆ ನೆಗೆಟಿವ್. ಹೌದಾ? ಹಾಗೆ ಕಾಟ್ ಇಸ್ ಡಿಕ್ರೀಸಿಂಗ್ ಫಂಕ್ಷನ್ ಇತ್ತು ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಆಗ್ಬಿಡುತ್ತೆ. ಅದಕ್ಕೆ ಕೇರ್ಫುಲ್ ಆಗಿ ಬರೀಬೇಕು. ಟ್ಯಾನ್ ಇದೆ, ಟ್ಯಾನ್ ಇಸ್ ಇನ್ಕ್ರೀಸಿಂಗ್ ಫಂಕ್ಷನ್, ದೇರ್ಫೋರ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 31. ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಸೈನ್ ಇನ್ವರ್ಸ್ ಎಕ್ಸ್ ದೆನ್ ಅಂತ ಹೇಳಿದ್ದಾರೆ. ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಸೈನ್ ಇನ್ವರ್ಸ್ ಎಕ್ಸ್. ನೋಡಿ ಇಲ್ಲಿ ಈ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋಲ್ಲ. ಇದು ಡಯಾಗ್ರಾಮ್ ಬರ್ಕೊಂಬಿಟ್ಟು ಟ್ರೈ ಮಾಡಬೇಕು. ನೋಡ್ಕೊಳ್ಳಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ. ಸೈನ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ನಮಗೆ? ಆ್ಯಂಗಲ್ -π/2 ಇಂದ π/2 ತನಕ ಬರುತ್ತೆ ಅಂದ್ಕೊಳ್ಳಿ. ಸೈನ್ ಇನ್ವರ್ಸ್ ಎಕ್ಸು ಎಕ್ಸ್ ವ್ಯಾಲ್ಯೂ -1 ಇಂದ 1 ಇರುತ್ತೆ. ಹೌದಾ? ನೋಡಿ ಆ್ಯಕ್ಚುಲಿ ಸೈನ್ ಇನ್ವರ್ಸ್ ಎಕ್ಸ್ ಇಂದ ಗ್ರಾಫು ಯಾವ ಥರ ಬರುತ್ತೆ ಅಂದರೆ ಸೈನ್ ಇನ್ವರ್ಸ್ ಆಫ್ 0 is 0, ಸೈನ್ ಇನ್ವರ್ಸ್ ಆಫ್ 1 is π/2, ಸೈನ್ ಇನ್ವರ್ಸ್ ಆಫ್ -1 is -π/2. ಈ ಥರ ಹೇಗೋ ಬರುತ್ತೆ ಸೈನ್ ಇನ್ವರ್ಸು. ಇದು y is equal to ಸೈನ್ ಇನ್ವರ್ಸ್ ಎಕ್ಸ್ ಇದು. ಹೌದಾ? ನೆಕ್ಸ್ಟ್ ನೋಡಿ ಕಾಸ್ ಇನ್ವರ್ಸ್ 0 ಇಂದ π ತನಕ ಬರುತ್ತೆ. ಕಾಸ್ ಇನ್ವರ್ಸ್ ಆಫ್ 0 ವ್ಯಾಲ್ಯೂ π/2. ಹೌದಾ? ಕಾಸ್ ಇನ್ವರ್ಸ್ ಆಫ್ -1 ಅಂದರೆ π, ಕಾಸ್ ಇನ್ವರ್ಸ್ ಆಫ್ 1 ಅಂತ ಹೇಳಿದ್ರೆ 0. ಹೌದಾ? ಅಂದರೆ ಈ ಥರ ಹೇಗೋ ಬರ್ತದೆ. ಇದು y ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಹೌದಾ? ನೋಡಿ ಇವೆರಡು ವ್ಯಾಲ್ಯೂ ಎಲ್ಲಿ ಈಕ್ವಲ್ ಬರುತ್ತೆ ಅಂದರೆ ನಮಗೆ 1/√2 ಹತ್ರ ಈಕ್ವಲ್ ಆಗುತ್ತೆ. ಯಾಕಂದ್ರೆ 1/√ಗೆ ಎರಡು ವ್ಯಾಲ್ಯೂ ಏನಾಗುತ್ತೆ ಅಂದರೆ π/4 ಬಂದ್ಬಿಡುತ್ತೆ. ಹೌದಾ? ಇಷ್ಟು ನಮಗೆ ಗೊತ್ತಿದೆ. ಇಲ್ಲಿ ಏನು ಕೊಟ್ಟಿರೋದು? ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಸೈನ್ ಇನ್ವರ್ಸ್ ಎಕ್ಸ್. ಹೌದಾ? ನೋಡಿ ಇಲ್ಲೆಲ್ಲದು ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಸೈನ್ ಇನ್ವರ್ಸಿಂದ ಕಮ್ಮಿ ಇದೆ. ಹೌದಾ? ಯಾವ ಕರ್ವ್ ಮೇಲಿರುತ್ತೆ ಅದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತೇಳಿ. ಹಾಗಾದರೆ ಕಾಸ್ ಇನ್ವರ್ಸ್ ಎಕ್ಸಿನ ವ್ಯಾಲ್ಯೂ ಎಲ್ಲಿ ತನಕ ಜಾಸ್ತಿ ಬರ್ತಾ ಇದೆ ಅಂದರೆ ನೋಡಿ ಇಲ್ಲೆಲ್ಲ ಜಾಸ್ತಿನೇ ಇದೆ, ಇಲ್ಲಿ ತನಕ ಜಾಸ್ತಿ ಇದೆ, ಅದಾದಮೇಲೆ ಮತ್ತೆ ಕಮ್ಮಿ ಆಗಿದೆ ತಾನೆ. ಹಾಗಾದರೆ ಕಾಸ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಅಂದರೆ ವ್ಯಾಲ್ಯೂ ಎಕ್ಸಿನ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರಬೇಕು? -1 to 1/√2 ಬರುತ್ತೆ. ಅಂದರೆ -1 to 1/√2 ಅಂದರೆ ಆಪ್ಷನ್ 3 ಬರ್ತದೆ. ಹೌದಾ? ಮತ್ತು ನೋಡಿ 1/√2 ಹತ್ರ ಈಕ್ವಲ್ ಆಗಿಬಿಡುತ್ತೆ, ಇಲ್ಲಿ ಈಕ್ವಲ್ ಇಲ್ಲ ಇಲ್ಲಿ. ಹೌದಾ? ಕಾಸ್ ಇನ್ವರ್ಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇತ್ತು ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/√2 ಬರೆದ್ಬಿಡ್ಬೋದು. ಸೇಮ್ ಪ್ರಾಬ್ಲಮ್ ಏನಾದರೂ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಕಾಸ್ ಇನ್ವರ್ಸ್ ಎಕ್ಸ್ ಇತ್ತು ಅಂದರೆ ಆನ್ಸರು
1/√2 ಟು 1 ಬರೋದು, ಯಾಕಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಇಷ್ಟೇ ಜಾಸ್ತಿ ಇರೋದಿಲ್ಲ. ಹೌದಾ? ಇದು ನೋಡಿ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು ಯಾವ ಥರ ಮಾಡ್ಕೊತೀವಿ ಅಂತೇಳಿ. ಆಯ್ತಲ್ಲ? ಅಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ? -1 ಟು 1/√2 ಇರುತ್ತೆ. ಅಂದರೆ ಇದು ಕಾಸ್ ಇನ್ವರ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ ಸೈನ್ ಇನ್ವರ್ಸ್ ಎಕ್ಸ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು -1, 1/√2. ಸೇಮು ಸೈನ್ ಇನ್ವರ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ ಕಾಸ್ ಇನ್ವರ್ಸ್ ಎಕ್ಸ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಏನು ಬರುತ್ತೆ? ಇಲ್ಲಿ ಸೈನ್ ಜಾಸ್ತಿ ಇರುತ್ತಾನೆ ಇಲ್ಲಿ, ಹಾಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ? ಎಕ್ಸ್ ಬಿಲಾಂಗ್ಸ್ ಟು 1/√2, 1 ಇಷ್ಟು. ಹೌದಾ? ನೋಡಿ, ಇದು ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರ್ಕೋಬೋದು. ಆದರೆ ಯಾವ ಥರ ಮಾಡ್ಕೊಂಡ್ರೆ ಇದನ್ನು ಡಯಾಗ್ರಾಮ್ ಬರ್ಕೊಂಬಿಟ್ಟು ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಅದಕ್ಕೆ ಡಯಾಗ್ರಾಮ್ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ, ಸೈನ್ ಇನ್ವರ್ಸ್ ಎಕ್ಸು ಮತ್ತು ಕಾಸ್ ಇನ್ವರ್ಸ್ ಎಕ್ಸ್. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 32. ಪ್ರಾಬ್ಲಮ್ ನಂಬರ್ 32. If A less than or equal to 2 into sin inverse x plus cos inverse x less than or equal to beta ಇದೆ, then ಅಂತ ಹೇಳಿದರು. ಅಂದರೆ if alpha less than or equal to 2 into sin inverse of x plus cos inverse of x less than or equal to beta, then ಹೌದಾ? ನೋಡಿ, ನಮಗೆ ಗೊತ್ತಿರೋ ರಿಸಲ್ಟಿಗೆ ಚೇಂಜ್ ಮಾಡಬೇಕು ಇದನ್ನು. ದಟ್ ಇಂಪ್ಲೈಸ್ ಆಲ್ಫಾ ಲೆಸ್ ದೆನ್ ಆರ್ ಈಕ್ವಲ್ ಟು 2 into sin inverse of x ಅಂದರೆ sin inverse of x plus sin inverse of x plus cos inverse of x less than or equal to beta. That implies alpha less than or equal to sin inverse of x plus cos inverse of x ಅಂದರೆ sin inverse of x plus pi/2 less than or equal to beta. ನೋಡಿ, -pi/2 ಬರ್ಕೊಂಡೆ ಅಂದರೆ ಆಲ್ಫಾ -pi/2 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬೀಟಾ -pi/2. ಎಲ್ಲ ಕಡೆ -pi/2 ಬರಿತಾ ಇದ್ದೀನಿ. ಹೌದಾ? ಇಷ್ಟು ಬಂತು. ನೆಕ್ಸ್ಟ್ ವಿ ನೋ ದಟ್ ನಮಗೆ ಗೊತ್ತಿರೋ ರಿಸಲ್ಟು -pi/2 ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು pi/2. ಹಾಗಾದ್ರೆ ಎರಡು ಕಂಪೇರ್ ಮಾಡಿದರೆ ಏನು ಬರಿಬೋದು ನಾವು? ದೇರ್ಫೋರ್ alpha -pi/2 is equal to -pi/2 and beta -pi/2 is equal to pi/2. ಎರಡು ಕಡೆ -pi/2 ಕ್ಯಾನ್ಸಲ್ ಆಗಿ ಆಲ್ಫಾ ಈಕ್ವಲ್ ಟು 0 ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು pi/2 ಪ್ಲಸ್ pi/2 ಬರುತ್ತೆ. ದಟ್ ಇಂಪ್ಲೈಸ್ ಆಲ್ಫಾ ಈಕ್ವಲ್ ಟು 0 ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು ಪೈ ಬರುತ್ತೆ. ಹೌದಾ? ಅಂದರೆ ಆಲ್ಫಾ ಈಕ್ವಲ್ ಟು 0 ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು ಪೈ. ನೋಡಿ, ಈ ಥರದ CET ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ಇಂಪಾರ್ಟೆಂಟ್ ನಮಗೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಸ್ಪ್ಲಿಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಅಂದರೆ 2 into sin inverse of x ನ sin inverse x ಪ್ಲಸ್ sin inverse x ಸ್ಪ್ಲಿಟ್ ಮಾಡಿದ್ವಿ. ನೆಕ್ಸ್ಟ್ ನಮಗೆ ಗೊತ್ತಿರೋ ರಿಸಲ್ಟ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ಅಂದರೆ ಇಲ್ಲಿ ಏನೇ ಕೊಟ್ಟಿದ್ರು ಅದನ್ನ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಿಗೆ ಚೇಂಜ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ವಿ ಅಂದರೆ ಡೈರೆಕ್ಟಾಗಿ ಬರುತ್ತೆ. ಹೋಯ್ತಲ್ಲ ಇದು? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 33. If 0 less than a less than pi/4 then ವ್ಯಾಲ್ಯೂಸ್ ಕೇಳಿದ್ದಾನೆ. ನೋಡಿ, ಇದು ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. ಯಾವ್ದಾದ್ರು ಒಂದು ವ್ಯಾಲ್ಯೂ ತೊಗೊಂಬಿಟ್ಟು ಟ್ರೈ ಮಾಡ್ಬೋದು, ಅಥವಾ cot a into cot cube a ಏನಾಗುತ್ತೆ ಚೆಕ್ ಮಾಡಬೇಕು, ಅವಾಗೂ ಬರುತ್ತೆ. ನೋಡ್ಕೊಳ್ಳಿ. 0 less than a less than pi/4 ಇದು ಗಿವನ್. ಇದು ನಾವು tan inverse of 1/2 into tan 2a plus tan inverse of cot a plus tan inverse of cot cube a. ನೋಡಿ, ಈಗ cot a into cot cube a ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡ್ಕೊತೀನಿ ನಾವು. cot a into cot cube a ವ್ಯಾಲ್ಯೂ ಏನಾಗುತ್ತೆ ಅಂದರೆ cot ಪರ್ 4a ಬಂತು. ಹೌದಾ? ನೋಡಿ, ಜೊತೆಗೆ 0 ಲೆಸ್ ದ್ಯಾನ್ a ಲೆಸ್ ದ್ಯಾನ್ pi/4 ಇದೆ. 0 ಲೆಸ್ ದ್ಯಾನ್ a ಲೆಸ್ ದ್ಯಾನ್ pi/4 ಕೊಟ್ಟಿದ್ದಾರೆ ತಾನೆ. ಹಾಗಾದರೆ cot ವ್ಯಾಲ್ಯೂ cot 0 ಅಂತ ಹೇಳಿದ್ರೆ ಆ್ಯಕ್ಚುಲಿ ಇನ್ಫಿನಿಟಿ, ಲೆಸ್ ದ್ಯಾನ್ ಎ ಲೆಸ್ ದ್ಯಾನ್ cot a ಲೆಸ್ ದ್ಯಾನ್ cot pi/4 ವ್ಯಾಲ್ಯೂ 1. ಅಂದರೆ
ಕಾಟ್ ಪವರ್ 4a ಏನಾಗಿರುತ್ತೆ 1ಕ್ಕಿಂತ ಜಾಸ್ತಿ ಇರುತ್ತೆ, ಹೌದಾ? ಅಂದರೆ ಗ್ರೇಟರ್ ದ್ಯಾನ್ 1 ಬಂತು ನಮಗೇನು ಗೊತ್ತಿರೋದು, tan inverse of x plus tan inverse of y is equal to tan inverse of x plus y divided by 1 minus xy if xy less than 1. Tan inverse of x plus tan inverse of y is equal to pi plus tan inverse of x plus y divided by 1 minus xy if xy greater than 1. ಹೌದಾ? ಹಾಗಾದ್ರೆ ನೋಡಿ x ಇಂಟು y ಏನಾಗಿದೆ ಗ್ರೇಟರ್ ದ್ಯಾನ್ 1, ಯಾಕಂದರೆ 0 to π/4 ಅಲ್ಲಿ ಕಾಟ್ ವ್ಯಾಲ್ಯೂ 1 to ಇನ್ಫಿನಿಟಿ ಇರ್ತದೆ, ಹೌದಾ? ಗೊತ್ತಿರಬೇಕು. ಅಂದರೆ ಇಲ್ಲಿ ಬರ್ಕೋಬೋದು 0 ಲೆಸ್ ದ್ಯಾನ್ ಎ ಲೆಸ್ ದ್ಯಾನ್ π/4. ಕಾಟ್ ಅಪ್ಲೈ ಮಾಡಿದಾಗ ಆ್ಯಕ್ಚುಲಿ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಆಗುತ್ತೆ, ಯಾಕಂದರೆ ಕಾಟ್ ಇಸ್ ಡಿಕ್ರೀಸಿಂಗ್ ಫಂಕ್ಷನ್ ಅಲ್ಲ. ಕಾಟ್ 0 ಗ್ರೇಟರ್ ದ್ಯಾನ್ ಕಾಟ್ ಎ ಗ್ರೇಟರ್ ದ್ಯಾನ್ ಕಾಟ್ π/4. ಕಾಟ್ 0 ಅಂದರೆ ಇನ್ಫಿನಿಟಿ ಗ್ರೇಟರ್ ದ್ಯಾನ್ ಕಾಟ್ ಎ ಗ್ರೇಟರ್ ದ್ಯಾನ್ 1 ಅಥವಾ 1 ಲೆಸ್ ದ್ಯಾನ್ ಕಾಟ್ ಎ ಲೆಸ್ ದ್ಯಾನ್ ಇನ್ಫಿನಿಟಿ ಬರುತ್ತೆ, ಹೌದಾ? 1 ಲೆಸ್ ದ್ಯಾನ್ ಕಾಟ್ ಎ ಲೆಸ್ ದ್ಯಾನ್ ಇನ್ಫಿನಿಟಿ ಆಯಿತು ಅಂದರೆ ಆಬ್ವಿಯಸ್ಲಿ 1 ಲೆಸ್ ದ್ಯಾನ್ ಕಾಟ್ ಪವರ್ 4a ಲೆಸ್ ದ್ಯಾನ್ ಇನ್ಫಿನಿಟಿ ಬರುತ್ತೆ. ಅದಕ್ಕೆ ಕಾಟ್ ಪವರ್ 4a ಈಸ್ ಗ್ರೇಟರ್ ದ್ಯಾನ್ 1 ಬಂತು, ಹೌದಾ? ಹಾಗಾದ್ರೆ ನೋಡಿ ಡೈರೆಕ್ಟ್ ಫಾರ್ಮುಲಾ ಏನು ಬರೀತೀವಿ ನಾವು, tan inverse of half into tan 2a, ಹೌದಾ? ಹಾಫ್ ಇಂಟು tan 2a ಅಂದರೆ ಏನು ಬರೀಬೋದು 2 tan a divided by 1 minus tan square a ಪ್ಲಸ್ ಇದು ಪೈ ಪ್ಲಸ್ tan inverse of a x plus y ಅಂದರೆ cot a plus cot cube a divided by 1 minus cot a into cot power 4a. ಇಷ್ಟು ಬರುತ್ತಲ್ಲ, ಸರಿ, ಕಾಟ್ ಇಂಟು ಕಾಟ್ ಕ್ಯೂಬಿ. ಇದು ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಏನು ಬರ್ತದೆ tan inverse of tan a divided by 1 minus tan square a ಪ್ಲಸ್ ಪೈ ಪ್ಲಸ್ ನೋಡಿ ಕಂಪ್ಲೀಟ್ ಟ್ಯಾನಿಗೆ ಚೇಂಜ್ ಮಾಡಿದೆ ಅಂದರೆ ಇದನ್ನು ಕಂಪ್ಲೀಟ್ ಟ್ಯಾನಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ನ್ಯೂಮರೇಟ್ರಲ್ಲಿ ಏನು ಬರೀಬೋದು tan inverse of 1 by tan a plus 1 by tan cube a divided by 1 minus 1 by ಇದು cot power 4a ಅಲ್ಲ, ಅದಕ್ಕೆ tan power 4a ಬರೀಬೋದಾ? ದಟ್ ಈಸ್ ಈಕ್ವಲ್ ಟು tan inverse of tan a divided by 1 minus tan square a plus pi plus ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಇಲ್ಲೂ ಟ್ಯಾನ್ ಪವರ್ 4a ಎಲ್ ಸಿ ಎಮ್ ತೊಗೊಂಡ್ವಿ ಅಂದ್ಕೊಳ್ಳಿ, ಅದು ಟ್ಯಾನ್ ಕ್ಯೂಬ್ ಏನು ಎಲ್ ಸಿ ಎಮ್ ತೊಗೋಬೋದು, ಅದು ಟ್ಯಾನ್ ಪವರ್ 4a ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಈಸಿ ಆಗುತ್ತೆ. ಅವಾಗ ಇದೇನಾಗುತ್ತೆ ಅಂದರೆ ಟ್ಯಾನ್ ಕ್ಯೂಬ್ ಎ ಪ್ಲಸ್ ಟ್ಯಾನ್ ಎ ಬರುತ್ತೆ, ಯಾಕಂದರೆ ಟ್ಯಾನ್ ಪವರ್ 4a ಆಗಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾಯಿದ್ವಿ. ಇಲ್ಲೂ ಟ್ಯಾನ್ ಪವರ್ 4a ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಟ್ಯಾನ್ ಪವರ್ 4a ಮೈನಸ್ 1 ಬಂತು. ಟ್ಯಾನ್ ಪವರ್ 4a ಟ್ಯಾನ್ ಪವರ್ 4a ಕ್ಯಾನ್ಸಲ್ ಆಯಿತು. ನೋಡಿ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟ್ರಲ್ಲಿ ಟ್ಯಾನ್ ಎ ಕಾಮನ್ ತೊಗೊಂಡೆ ಅಂದರೆ ಇದು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಬರುತ್ತಲ್ಲ. ಡಿನಾಮಿನೇಟರ್ ನೋಡಿ ಇದು ಹೋಲ್ ಸ್ಕ್ವೇರ್ ಅಂದ್ಕೊಂಡೆ ಅಂದಿದ್ದ, 1 ಸ್ಕ್ವೇರ್ ಅಂದರೆ 1 ತಾನೆ, ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆ ಅಂದ್ಕೊಂಡು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಬರಿಬೋದಲ್ಲ. ಅಂದರೆ ಟ್ಯಾನ್ ಸ್ಕ್ವೇರ್ ಎ ಮೈನಸ್ 1 ಇಂಟು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಬರಿಬೋದ. ಅಂದರೆ ಟ್ಯಾನ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂದರೆ ಟ್ಯಾನ್ ಪವರ್ 4a ಮೈನಸ್ 1 ಸ್ಕ್ವೇರ್ ಅಂದರೆ 1 ಬಂದ್ಬಿಡುತ್ತೆ, ಹೌದಾ? ನೋಡಿ ಇವೆರಡು ಕ್ಯಾನ್ಸಲ್ ಆಯಿತು. ದಟ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ tan a divided by 1 minus tan square a ಪ್ಲಸ್ ಪೈ. ನೋಡಿ ಇದನ್ನು ಸೇಮ್ ಟೈಪ್ ಮಾಡಬೇಕು ಅಂತೇಳಿ ಇದನ್ನು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಮಾಡಬೇಕು ಅಂದರೆ ಮೈನಸ್ ಕಾಮನ್ ತೆಗಿತೀನಿ. ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ತಾನೆ, ಹಾಗಾದ್ರೆ ಮೈನಸ್ ಕಂಪ್ಲೀಟ್ ಹೊರಗೆ ಬರುತ್ತಲ್ಲ, ಹಾಗಾದ್ರೆ ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ. ಆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಮೈನಸ್
ಟ್ಯಾನ್ ಸ್ಕ್ವೇರ್ ಎ ಬರುತ್ತೆ. ಹೌದಾ? ಡೈರೆಕ್ಟಾಗಿ ಇದು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಆನ್ಸರ್ ಏನು ಬರ್ತಾ ಇದೆ? ಪೈ ಬರುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ನೋಡಿ. ಇಲ್ಲಿ ಇದು ಗೊತ್ತಾಗಬೇಕಿದು ಕಾಟ್ ಡಿಕ್ರೀಸಿಂಗ್ ಫಂಕ್ಷನ್, ಅದಕ್ಕೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್. ಹೌದಾ? 0 to π/4 ಅಂದರೆ ಕಾಟ್ ವ್ಯಾಲ್ಯೂ 1 to ಇನ್ಫಿನಿಟಿ ಬರುತ್ತೆ. ದೇರ್ಫೋರ್ ಗ್ರೇಟರ್ ದ್ಯಾನ್ 1 ಆಯಿತು. ಗ್ರೇಟರ್ ದ್ಯಾನ್ 1 ಆಗಿದ್ದಕ್ಕೆ ಪೈ ಪ್ಲಸ್ ಬರ್ಕೊಂಡಿದ್ವಿ ನೋಡಿ. ಮತ್ತೆ ಇದು ಬರೀಲಿಲ್ದಾಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡು ಹೋದ್ವಿ ಅಂದರೆ ಲಾಸ್ಟಿಗೆ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು 0 ಬಂದುಬಿಡ್ತದೆ. ಅದಕ್ಕೆ ಕೇರ್ಫುಲ್ಲಾಗಿ ಬರೀಬೇಕು ನಾವು. ಅಲ್ಲಿ ಎಕ್ಸ್ ವೈ ಗ್ರೇಟರ್ ದ್ಯಾನ್ 1 ಬರುತ್ತೆ. ಗ್ರೇಟರ್ ದ್ಯಾನ್ 1 ಬರುತ್ತೆ ಅಂದರೆ ಆನ್ಸರ್ ಏನು ಬರಬೇಕು ನಮಗೆ? ಅಲ್ಲಿ ಪೈ ಪ್ಲಸ್ ತೊಗೊಂಬಿಟ್ಟೆ ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ? ಸೆಕೆಂಡ್ ಒಂದು ಬರುತ್ತೆ ಆನ್ಸರು 33ಗೆ. ಆಯ್ತಲ್ಲ? ನೆಕ್ಸ್ಟು 34. ನೋಡಿ. ಇಫ್ ಟ್ಯಾನ್ ಇನ್ವರ್ಸ್ ಆಫ್ 1/1 + 2 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/1 + 2 × 3 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/1 + 3 × 4 ಅಪ್ ಟು ಇಲ್ಲಿ ತನಕ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಈ ಥರ ಪ್ರಾಬ್ಲಮ್ ಯಾವಾಗಲೂ nth ಟರ್ಮ್ನ ಸ್ಪ್ಲಿಟ್ ಮಾಡಬೇಕು ನೋಡಿ. ಟಿ ಎನ್ ಅಂದರೆ ಏನು ಕೊಟ್ಟಿರೋದು? nth ಟರ್ಮ್ ಟ್ಯಾನ್ ಇನ್ವರ್ಸ್ ಆಫ್ 1/1 + n × n + 1 ಬರಿಬೋದಾ ನೋಡಿ? ನ್ಯೂಮರೇಟರ್ನ ಈಗ ಬರಿಬೋದಾ? ಟ್ಯಾನ್ ಇನ್ವರ್ಸ್ ಆಫ್ 1 n + 1 ಮೈನಸ್ n ಡಿವೈಡೆಡ್ ಬೈ 1 + n × n + 1 ಬರಿಬೋತಾನೆ ನೋಡಿ. ಪ್ಲಸ್ n ಮೈನಸ್ n ಕ್ಯಾನ್ಸಲ್ ಆಗ್ಬಿಟ್ಟು 1 ಬಂದ್ಬಿಡುತ್ತೆ. ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 + x × y ಫಾರ್ಮೆಟಲ್ಲಿ ಇದೆ ಅಲ್ಲ. ಹಾಗಾದ್ರೆ ಇಲ್ಲಿ ಟಿ ಎನ್ ಏನಾಗ್ಬಿಡುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಇದು ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 + xy ಥರ ಇದೆ. ಅದಕ್ಕೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಬರಿಬೋದಲ್ಲ ನೋಡಿ. ನಮಗಿದು ಸಮ್ ಅಪ್ ಟು n ಟರ್ಮ್ಸ್ನ ಏನು ಕೊಟ್ಟಿರೋದು ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಾ? ಅಂದರೆ ಇಲ್ಲಿ ಸಮ್ ಅಪ್ ಟು n ಟರ್ಮ್ಸ್ನ ಎಸ್ ಎನ್ ಅಂದ್ಕೊಂಡೆ ಅಂದರೆ ಎಸ್ ಎನ್ನ ಏನು ಕೊಟ್ಟಿರೋದು ನಮಗೆ? ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗೆ ನೋಡಿ, ಇಲ್ಲಿ ಎಸ್ ಎನ್ ಕಂಡುಹಿಡಿಬೇಕು ಅಂದರೆ ಸಮ್ ಆಫ್ ಆಲ್ ಟರ್ಮ್ಸ್ ತಾನೆ. ಇದು ನೋಡಿ T0 T1 T2 ಟರ್ಮ್ 3 ಇದೇ ಥರ ಅಪ್ ಟು Tn. ಹೌದಾ? T1ಇಂದ. ಹೌದಾ? ಈಗ ಫಸ್ಟ್ ಟರ್ಮಿಂದ ಇರೋದು ಅಂದರೆ ಫಸ್ಟ್ ಟರ್ಮಿಂದ n ಟರ್ಮ್ ತನಕ ಇರೋದನ್ನೆಲ್ಲ ಆ್ಯಡ್ ಮಾಡಿದೆ ಅಂತ ನಮಗೇನು ಬರುತ್ತೆ? ಎಸ್ ಎನ್ ಬರುತ್ತಲ್ಲ. ಹಾಗಾದರೆ T1 ಅಂದರೆ ಪುಟ್ n = 1 ಅವಾಗ ಇದೇನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 2 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬಂತು. ಇಫ್ n = 2 ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 3 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 2. n = 3 ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 4 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 3. ಈ ಥರ n = n ತೊಗೊಂಡ್ವಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ n + 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ n. ಹೌದಾ? ಎಲ್ಲ ಆ್ಯಡ್ ಮಾಡ್ಬೇಕು ನೋಡಿ. ಆ್ಯಡ್ ಮಾಡಿದಾಗ ಈ ಪ್ಯಾಟರ್ನಲ್ಲಿ ಕ್ಯಾನ್ಸಲ್ ಆಗುತ್ತಲ್ಲ. ಲಾಸ್ಟಿಗೆ ಇದು ಕ್ಯಾನ್ಸಲ್ ಆಗುತ್ತೆ. ಏನೇನು ಉಳಿಯುತ್ತೆ? ಎಸ್ ಎನ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ n + 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬಂತು. ಹೌದಾ? ಇಷ್ಟು ಬರುತ್ತಲ್ಲ. ಇದು ಎಸ್ ಎನ್ ಆಯ್ತು. ಹಾಗಾದ್ರೆ ನೋಡಿ, ಈಗ ಸಿಂಪ್ಲಿಫೈ ಮಾಡ್ಕೊತೀವಿ. ಎಸ್ ಎನ್ = ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ n + 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 = ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ. ಹೌದಾ? ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 + x × y. ಹೌದಾ? = ಟ್ಯಾನ್ ಇನ್ವರ್ಸ್ ಆಫ್ ಟೀಟಾ ಬಂತು. ಎರಡು ಕಡೆ ಟ್ಯಾನ್ ಇನ್ವರ್ಸ್ ರಿಮೂವ್ ಮಾಡಿದೆ ಅಂದರೆ ಏನು ಬರುತ್ತೆ ಇಲ್ಲಿ? n ಡಿವೈಡೆಡ್ ಬೈ 1 + n + 1 = ಟೀಟಾ ಅಥವಾ n/n + 2 = ಟೀಟಾ ಬರುತ್ತೆ. ಅಂದರೆ ಟೀಟಾ n/n + 2 ಬಂದ್ಬಿಡುತ್ತೆ. ಅಂದರೆ n/n + 2 ಅಂದರೆ ಆಪ್ಷನ್ 3 ಬರುತ್ತೆ. ಹೌದಾ? ನೋಡಿ, ಒಂದೊಂದು ಜನರಲ್ ಮೆಥಡಲ್ಲಿ ಮಾಡಿದ್ವಿ, ಐಡಿಯಾ ಗೊತ್ತಿರಲಿ ಅಂತೇಳಿ. ಯಾಕಂದರೆ ಜನರಲ್ ಮೆಥಡ್ ಐಡಿಯಾ ಯಾವಾಗ ಗೊತ್ತಿರಬೇಕು ಅಂದರೆ ಇಲ್ಲಿ ಅಪ್ ಟು n ಟರ್ಮ್ಸ್ ಕೊಟ್ಟಿದ್ದಾರೆ, ಆನ್ಸರ್ ಇನ್ ಟರ್ಮ್ಸ್ ಆಫ್ n ಇದೆ, ಈಸಿಯಾಗಿ ಮಾಡಿಬಿಡ್ತೀವಿ. ಅಪ್ ಟು ಇನ್ಫೈನೈಟ್ ಇತ್ತು ಅಂದರೆ ಅವಾಗ ಇದು ಗೊತ್ತಿರಲೇಬೇಕಿದು. ಯಾಕಂದ್ರೆ ಅಪ್ ಟು ಇನ್ಫೈನೈಟ್ ಇತ್ತು ಅಂದರೆ ಲಿಮಿಟ್ n →∞ ಮಾಡ್ಕೋಬೇಕು. ಅವಾಗ S∞ ಏನು ಬರುತ್ತೋ ಅದನ್ನು ಚೆಕ್ ಮಾಡಬೇಕು. ಅಂದರೆ ಈಗ
ಎಸ್ ಇನ್ಫಿನಿಟಿ ಅಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಟ್ಯಾನ್ ಇನ್ವರ್ಸ್ ಆಫ್ ಎನ್ ಪ್ಲಸ್ ಒನ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಒನ್. ಇಫ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇದನ್ನು ಎನ್ ಪ್ಲಸ್ ಒನ್ ಟೆನ್ಸ್ ಟು ಇನ್ಫಿನಿಟಿ, ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಅಂದರೆ π/2 ಬರುತ್ತೆ. π/2 ಮೈನಸ್ π/4 ಆಗ್ಬಿಟ್ಟು ಆನ್ಸರು π/4 ಅಂದರೆ ಎಸ್ ಇನ್ಫಿನಿಟಿ π/4 ಬರುತ್ತೆ. ಈಗ ಆ ಐಡಿಯಾನೂ ಗೊತ್ತಿರಲಿ. ಅದಕ್ಕೆ ನೋಡಿ, ಈ ಥರ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಬೇಕು ಅಂದರೆ ನಮಗೆ ಐಡಿಯಾ ಗೊತ್ತಿರಲೇಬೇಕು. ಇದಕ್ಕೆ ಬೇಕಾದ್ರೆ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಅಂದರೆ ಯಾವ ಥರ ಅಂತ ಹೇಳಿದ್ರೆ, n = 1 ತೊಗೊಂಡೆ ಅಂದರೆ ಫಸ್ಟ್ ಟರ್ಮ್ ಅಂತ. n = 1 ತೊಗೊಂಡೆ ಅಂದರೆ ಈ ವ್ಯಾಲ್ಯೂ ಏನಾಗುತ್ತೆ 1/3 ಆಗುತ್ತೆ. ಅಂದರೆ θ = 1/3 ಆಗಿಬಿಡುತ್ತೆ. ಹೌದಾ? ಅಂದರೆ n ಗೆ 1 ತೊಗೊಂಡಾಗ 1/3 ಬರಬೇಕು. ಇದು n ಗೆ 1 ತೊಗೊಂಡಾಗ ಇದು ವ್ಯಾಲ್ಯೂ ಏನಾಗುತ್ತೆ 1/2 ಬರುತ್ತೆ. ಅದಕ್ಕೆ ಇದಂತೂ ಅಲ್ಲ. n ಗೆ 1 ತೊಗೊಂಡೆ ಅಂದರೆ 2/3 ಆಗಿಬಿಡುತ್ತೆ. ಇದು ನಮಗೆ 1/3 ಬರಬೇಕು, ಇದು ಅಲ್ಲ. n ಗೆ 1 ತೊಗೊಂಡೆ ಅಂದರೆ ಇದೇನಾಗುತ್ತೆ ಇದು 1/3 ಬರುತ್ತೆ. ಇದು n ಗೆ 1 ತೊಗೊಂಡೆ ಅಂದರೆ 0 ಬರುತ್ತೆ, ಇದು ಅಲ್ಲ. ಅದಕ್ಕೆ ಒಂದೇ ಒಂದು ಆನ್ಸರ್ ಸ್ಯಾಟಿಸ್ಫೈ ಆಗೋದಲ್ಲ, ಡೈರೆಕ್ಟಾಗಿ ಥರ್ಡ್ ಒನ್ ಬರಿಬೋದು. ಹೌದಾ? ಆದರೆ ಈ ಐಡಿಯಾ ಯೂಸ್ ಮಾಡಬೇಕು ಅಂದರೆ ಅಪ್ ಟು n ಟರ್ಮ್ಸ್ ಕೊಟ್ಟರೆ ಮಾತ್ರ ಈ ಐಡಿಯಾ ಯೂಸ್ ಮಾಡ್ಬೋದು. ಅದಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂದರೆ ಅಪ್ ಟು ಇನ್ಫಿನಿಟಿ ತನಕ ಇತ್ತು ಅಂದರೆ ಇದನ್ನೇ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ಐಡಿಯಾನೂ ಗೊತ್ತಿರಲಿ, ಮತ್ತೇನಾದ್ರು n ಟರ್ಮ್ಸ್ ಕೊಟ್ಟಿದ್ದು ಅಂದರೆ ಡೈರೆಕ್ಟಾಗಿ ಮಾಡ್ಕೊಳೋದು ಗೊತ್ತಿರಲಿ. n ಗೆ 1 2 ಅಂತ ತೊಗೊಂಬಿಟ್ಟು ಟ್ರೈ ಮಾಡ್ಬೋದು. ತಲೆಯಲ್ಲಿ n ಗೆ 1 ತೊಗೊಂಡೆ ಅಂದರೆ ಫಸ್ಟ್ ಟರ್ಮು, ಮತ್ತು n ಗೆ 2 ತೊಗೊಂಡ್ವಿ ಅಂದರೆ ಸಮ್ ಆಫ್ 2 ಟರ್ಮ್ಸ್ ತೊಗೋಬೇಕು. ಮತ್ತು ಬರೀ ಸೆಕೆಂಡ್ ಟರ್ಮ್ ತೊಗೊಂಬಿಟ್ಟು 1/7 ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಆ ಥರ ಅಲ್ಲ. ಅಲ್ಲಿ n ಗೆ 2 ತೊಗೊಂಡ್ವಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 1/3 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/7 ಅದು ಸಮ್ ಏನಾಗುತ್ತೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಆಯ್ತಾ? ಇಲ್ಲಿ ಹಾಗೆ ಐಡಿಯಾ ಗೊತ್ತಿರಲಿ ನಿಮಗೆ. ಇದು ಪ್ರಾಬ್ಲಮ್ ಡಿಫ್ರೆಂಟ್ ಅದ, ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಸೆಟ್ಸ್ ರಿಲೇಷನ್ಸ್ ಫಂಕ್ಷನ್ಸ್ ಇಂಟು ಟೆಸ್ಟ್ ಕೊಟ್ಟಿದ್ದೀವಲ್ಲ, ಅದೇ ಆಲ್ರೆಡಿ ಹೇಳಿದ್ದೀನಿ ನಾನು. ಮೆಟೀರಿಯಲ್ ಡೌನ್ಲೋಡ್ ಮಾಡ್ಕೋಬೇಕು. ಮೆಟೀರಿಯಲಲ್ಲಿ ಲಾಸ್ಟ್ ಪಾರ್ಟ್ ಟೆಸ್ಟ್ ಇರುತ್ತೆ. ಫಸ್ಟ್ ಕ್ಲಾಸ್ ವರ್ಕ್ ಅಂತಿದೆ, ಅದು ಪ್ರಾಬ್ಲಮ್ಸ್ ಅಂತಿದೆ. ಆ ಪ್ರಾಬ್ಲಮ್ಸ್ನೆಲ್ಲ ನಾವೇ ಸಿಂಪ್ಲಿಫೈ ಮಾಡ್ಕೊತ ಬಂದಿದ್ದೀವಿ. ಅದಾದಮೇಲೆ ಅಸೈನ್ಮೆಂಟ್ ಅಂತಿದೆ. ಅಸೈನ್ಮೆಂಟ್ನ ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಅಸೈನ್ಮೆಂಟಿಂದು ಕೀ ಆನ್ಸರ್ನ ಅಲ್ಲೇ ಕೊಟ್ಟಿದ್ದೀವಿ, ಮೆಟೀರಿಯಲಲ್ಲೇ ಇದೆ. ಆ ಅಸೈನ್ಮೆಂಟ್ ಆದಮೇಲೆ ಟೆಸ್ಟ್ ಅಂತ ಇರ್ತದೆ. ಆ ಟೆಸ್ಟಿಂದ ಯಾವಾಗಲೂ ಇನ್ನೊಂದು ನೆಕ್ಸ್ಟ್ ಚಾಪ್ಟರ್ ಎಂಡ್ ಒಳಗೆ ಕೀ ಕೊಡ್ತಾ ಬರ್ತೀನಿ ನಾನು. ಅಂದರೆ ಸೆಟ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಳಗೆ ಅದೊಂದು ಟೆಸ್ಟ್ ಕೀ ಇದು. ಆ ಟೆಸ್ಟ್ನ ಮಾಡ್ಕೊಂಬಿಟ್ಟು ಅದಾದಮೇಲೆ ಇಲ್ಲಿ ಕೀ ವೆರಿಫೈ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಕ್ವಶನಿಗೆ ಫಸ್ಟು, ಸೆಕೆಂಡಿಗೆ ಸೆಕೆಂಡು, ಥರ್ಡಿಗೆ ಫಸ್ಟು, ಫೋರ್ತಿಗೆ ಫಸ್ಟ್, ಈ ಥರ ಇದೆ ಇಲ್ಲಿ. ಹೌದಾ? ಜಸ್ಟ್ ವೀಡಿಯೋನ ಪಾಸ್ ಮಾಡ್ಕೊಂಬಿಟ್ಟು ನೀವು ಸಿಂಪ್ಲಿಫೈ ಮಾಡಿಕೊಂಡು ಕೀನ ಚೆಕ್ ಮಾಡ್ಕೊಳ್ಳೇಬೇಕು. ಇದೇ ಥರ ನೋಡಿ, ಈಗ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿಂದ ಎಷ್ಟೊಂದು ಟೈಪ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ದೀವಿ. ಆ ಮೆಟೀರಿಯಲ್ ಲಾಸ್ಟಿಗೆ ಟೆಸ್ಟ್ ಅಂತಿರುತ್ತಲ್ಲ, ಆ ಟೆಸ್ಟ್ನ ತೊಗೊಳ್ಳಿ. ಅದರದ್ದು ನಿಮಗೆ ನೆಕ್ಸ್ಟು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸಿಂದ ಲಾಸ್ಟ್ ಸ್ಲೈಡ್ ನಿಮಗೆ ಆನ್ಸರ್ ಕೀ ಇರ್ತದೆ. ಆಯ್ತಲ್ಲ? ಅಲ್ಲಿ ಆನ್ಸರ್ ಕೀ ನೋಡ್ಕೊಬಿಟ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿಂದು ಟೆಸ್ಟಿಂದ ಆನ್ಸರ್ ಕೀ ಬಂದ್ಬಿಡುತ್ತೆ. ಅದಕ್ಕೆ ಅಂದರೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸಿಗೆ ನಮಗೆ 2 ಕ್ಲಾಸಸ್ ಬೇಕು. ಅಂದರೆ ಅದರಲ್ಲೂ ಕ್ಲಾಸ್ 1 ಕ್ಲಾಸ್ 2 ಬರುತ್ತೆ. ಅದರಲ್ಲಿ ಸೆಕೆಂಡ್ ಕ್ಲಾಸ್ ಒಳಗೆ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿಂದ ಆನ್ಸರ್ ಕೀ ಸಿಗುತ್ತೆ. ಇದೇ ಥರ ಬರ್ತಾ ಹೋಗುತ್ತೆ ಅಷ್ಟೇ. ಅದಕ್ಕೆ ಐಡಿಯಾ ಗೊತ್ತಿರಲಿ. ನೋಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಟೆಸ್ಟ್ ಮಾಡ್ಕೊಳ್ಳಿ, ಅದ್ರದ್ದು ಆನ್ಸರ್ ಕೀನ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ ಅಷ್ಟೇ. ಆಯಿತು? ಥ್ಯಾಂಕ್ ಯು.